ಹಲೋ ಎವ್ರಿವಾನ್, ನಾನು ಇದರಲ್ಲಿ ಒಂದು ಇನ್ಫಾರ್ಮೇಟಿವ್ ವಿಡಿಯೋನ ಕೊಡೋಕ್ಕೆ ಬಂದಿದ್ದೀನಿ. ಆಷಾಢ ಮತ್ತು ಶ್ರಾವಣ ಮಾಸದಲ್ಲಿ ಲಕ್ಷ್ಮಿಗೆ ಪ್ರಿಯವಾದ ಉಪ್ಪಿನ ದೀಪವನ್ನು ಯಾವ ರೀತಿ ಹಚ್ಚೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ನಾವು ಒಂದು ದೊಡ್ಡ ಮಣ್ಣಿನ ತಟ್ಟೆನ ತಗೋಬೇಕು. 2 ದೀಪ, 2 ಜೋಡಿ ಬತ್ತಿ, ಉಪ್ಪು ಮತ್ತು ಬತ್ತಿನ ತಗೋಬೇಕಾಗುತ್ತೆ. ಅರಿಶಿನ, ಕುಂಕುಮ, ಹೂ ಇದನ್ನು ಬೇಕಾಗುತ್ತೆ. ಫಸ್ಟು ದೊಡ್ಡ ಮಣ್ಣಿನ ತಟ್ಟೆಗೆ ನೀಟಾಗಿ ಅರಿಶಿನ ಬಳ್ಕೊಂಡು 4 ದಿಕ್ಕಲ್ಲೂ ಕುಂಕುಮ ಇಟ್ಕೊಂಡು ಅದರೊಳಗಡೆ ಉಪ್ಪನ್ನ ಹಾಕ್ಕೊಳ್ಬೇಕಾಗುತ್ತೆ. ಅದರ ಮೇಲೆ 2 ದೀಪವನ್ನು ಇಟ್ಟು ಅದಕ್ಕೂ ಅರಿಶಿನ ಬಳ್ದು ಕುಂಕುಮ ಇಟ್ಟು 2 ಜೋಡಿ ಬತ್ತಿಯನ್ನು ಇಟ್ಟು ಅದಕ್ಕೂ ಕೂಡ ಕುಂಕುಮ ಇಟ್ಬಿಟ್ಟು ಹೂನೆಲ್ಲ ಅಲಂಕಾರ ಮಾಡಿ ಎಣ್ಣೆ ಅಥವಾ ತುಪ್ಪನ ಆ್ಯಡ್ ಮಾಡಿ ದೀಪನ ಹಚ್ಚಬೇಕಾಗುತ್ತೆ. ಈ ದೀಪ ಹಚ್ಚೋದ್ರಿಂದ ತುಂಬಾ ಯೂಸಸ್ ಇದೆ. ಒಂದು ಆರೋಗ್ಯ, ಒಂದು ಹಣಕಾಸಿನ ಸಮಸ್ಯೆ ಇದ್ದರೂ ಮತ್ತು ಮನೆಯಲ್ಲಿ ಅಶಾಂತಿ ಇದ್ದರೆ ಅದನ್ನೆಲ್ಲ ನಿರ್ಮೂಲನೆ ಮಾಡುತ್ತೆ. ನೀವು ಕೂಡ ಈ ಹಣತೆನ ಹಚ್ಚಿ ಟ್ರೈ ಮಾಡಿ ಯಾವ ರೀತಿ ಅನಿಸ್ತು ಅಂತ